ನೇಪಾಳದ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಈ ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ನೇಪಾಳದಲ್ಲಿ ಹೋರಾಟ ಆಯಿತು, ಪ್ರಧಾನಿ ಮನೆಗೆ ಬೆಂಕಿ ಹಚ್ಚಿದ್ರು, ಕೆಲವೊಂದು ರಾಜಕಾರಣಿಗಳನ್ನು ಅಟ್ಟಾಡಿಸಿ ಹೊಡೆದ್ರು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಆದರೆ ಒಂದು ವಿಚಾರ ಈಗ ಬಯಲಾಗಿದೆ. ಅದೇನಪ್ಪಾ ಅಂದ್ರೆ, ನೇಪಾಳದಲ್ಲಿ ಹೋರಾಟ ಆಗಿದ್ದು ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿಚಾರಕ್ಕಾಗಿ ಅಲ್ಲ. ಅಲ್ಲಿ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗಿದೆ. ರಾಜಕಾರಣಿಗಳು ದೊಡ್ಡ ಮಟ್ಟದ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಅವರ ಮಕ್ಕಳು ವಿದೇಶದಲ್ಲಿ ಐಷಾರಾಮಿ ಬದುಕು ಕಟ್ಕೊಂಡಿದ್ದಾರೆ. ಆದರೆ ದೇಶದಲ್ಲಿರುವಂತ ಯುವ ಜನತೆ ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಸರಿಯಾದ ಕೆಲಸ ಇಲ್ಲ. ಇಲ್ಲಿನ ಜನರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡೋದಿಲ್ಲ. ಅದರ ಬದಲಾಗಿ ಕುಟುಂಬ ರಾಜಕಾರಣ ಮಾಡಿ ಅವರ ಜೇಬು ತುಂಬಿಸಿಕೊಂಡು ಮಕ್ಕಳನ್ನ ಐಷಾರಾಮಿಯಾಗಿ ಜೀವಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅಲ್ಲಿನ ಯುವ ಜನತೆ ಸಿಡಿದೆದ್ದಿದ್ರು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಭ್ರಷ್ಟಾಚಾರದ ವಿರುದ್ಧ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗೋದಕ್ಕೆ ಶುರುವಾಯಿತೋ ಅಲ್ಲಿಂದ ಸರ್ಕಾರ ಸೋಷಿಯಲ್ ಮೀಡಿಯಾದ ಮೇಲೆ ಕಣ್ಣಿಡುತ್ತೆ. ಬೇರೆ ಬೇರೆ ಕಾನೂನುಗಳನ್ನ ತಂದು ಅದನ್ನ ಹತ್ತಿಕ್ಕುವ ಪ್ರಯತ್ನ ಮಾಡುತ್ತೆ. ಕೊನೆಗೆ ಆಗದೇ ಇದ್ದಾಗ ಸೋಷಿಯಲ್ ಮೀಡಿಯಾವನ್ನೇ ಬ್ಯಾನ್ ಮಾಡುತ್ತೆ. ಇದೆಲ್ಲ ಕಾರಣಗಳಿಂದ ಯುವ ಜನತೆ ಸಿಡಿದೆದ್ದು ಬಿಡ್ತಾರೆ. ಮೊದಲೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗ್ತಾ ಇತ್ತು. ಅದಕ್ಕೆ ಈಗ ಸೋಷಿಯಲ್ ಮೀಡಿಯಾ ಕೂಡ ಸೇರ್ಕೊಂಡು ಬೆಂಕಿ ಮೇಲೆ ತುಪ್ಪ ಸುರಿದ ರೀತಿ ಆಗಿದೆ. ಈಗ ಈ ಹೋರಾಟ ದೊಡ್ಡ ಮಟ್ಟಕ್ಕಾಗಿ ಪ್ರಧಾನಿ ರಾಜೀನಾಮೆ ಕೊಟ್ಟು ಅಲ್ಲೋಲ ಕಲ್ಲೋಲವೇ ನೇಪಾಳದಲ್ಲಿ ಆಗಿ ಹೋಗಿದೆ. ನೇಪಾಳದ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ, ಅಲ್ಲಿ ಪ್ರಜಾಪ್ರಭುತ್ವ ಜಾರಿಯಾಗಿ 17 ವರ್ಷಗಳಾಗಿದೆ. ಈ 17 ವರ್ಷದಲ್ಲಿ ಬರೋಬ್ಬರಿ 15 ಪ್ರಧಾನಿಗಳು ಆಳ್ವಿಕೆ ಮಾಡಿದ್ದಾರೆ. ಅಂದರೆ ರಾಜಕೀಯ ವ್ಯವಸ್ಥೆ ಯಾವ ಮಟ್ಟಿಗೆ ಬರಗೆಟ್ಟಿರಬಹುದು ನೋಡಿ. ಈಗ ರಾಜಕಾರಣಿಗಳ ವಿರುದ್ಧ ಸಿಡಿದೆದ್ದಂತಹ ಯುವಕರು ಸರ್ಕಾರವನ್ನೇ ಪತನ ಮಾಡಿದ್ದಾರೆ. ಈಗ ನೇಪಾಳದಲ್ಲಿ ಮತ್ತೊಮ್ಮೆ ರಾಜಪ್ರಭುತ್ವ ಬರಬೇಕು ಅನ್ನುವ ರೀತಿಯ ಹೋರಾಟ ಆಗ್ತಾ ಇದೆ. ನೇಪಾಳದ ಈ ಹೋರಾಟದ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.